ನಮಸ್ಕಾರ ಕರ್ನಾಟಕ. ಆಕ್ಪೇಟ್ಸ್ ಕನ್ನಡದ ಖಾಲಿ ಲಿನಕ್ಸ್ ಸೀರೀಸ್ ನ ಡೇ 2ಗೆ ಸ್ವಾಗತ. ಏನಪ್ಪಾ ಡೇ 1 ಮಾಡಿಲ್ಲ ಆಗ್ಲೇ ಡೇ 2 ಅಂತಿದನಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಡೇ 1 ನಲ್ಲಿ ಖಾಲಿ ಲಿನಕ್ಸ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಆಗ್ಲೇ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ನೋಡಿ. ಡೇ 2 ಅಲ್ಲಿ ಖಾಲಿ ಲಿನಕ್ಸ್ ನ ಹೇಗೆ ಪ್ರೊಫೆಷನಲ್ ಆಗಿ ಬಳಸಲು ಕೆಲವೊಂದು ಮುಖ್ಯವಾದ ಕಾನ್ಫಿಗರೇಷನ್ ಮಾಡಬೇಕಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬ ಎಥಿಕಲ್ ಹ್ಯಾಕರ್ ಖಾಲಿ ಲಿನಕ್ಸ್ ಓಪನ್ ಮಾಡಿದ ಮಾಡುವ ಕೆಲಸಗಳು ಏನೇನು ಅಂತ. ಬಹಳಷ್ಟು ಜನ ಮಾಡುವ ತಪ್ಪೇನಪ್ಪಾ ಅಂದ್ರೆ ಇನ್ಸ್ಟಾಲ್ ಮಾಡಿದ ತಕ್ಷಣ ಯಾವುದೇ ಒಂದು ಟೂಲ್ ರನ್ ಮಾಡೋಕೆ ಹೋಗ್ತಾರೆ, ಆಮೇಲೆ ಎರರ್ ಬರುತ್ತೆ. ಯಾಕೆ ಅಂದ್ರೆ ನಿಮ್ಮ ಸಿಸ್ಟಮ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಫಸ್ಟ್ ನೀವು ಸಿಸ್ಟಮ್ ರೆಪೋಸಿಟರಿಯನ್ನು ಅಪ್ಡೇಟ್ ಮಾಡಬೇಕು. ಖಾಲಿ ಲಿನಕ್ಸ್ ಟರ್ಮಿನಲ್ ಓಪನ್ ಮಾಡಿ ಈ ಕಮೆಂಟ್ ನ ಟೈಪ್ ಮಾಡಿ. ಇದು ನಿಮ್ಮ ಸಿಸ್ಟಮ್ ನ ಎಲ್ಲಾ ಟೂಲ್ ಅನ್ನು ಲೇಟೆಸ್ಟ್ ವರ್ಜನ್ ಗೆ ತರುತ್ತದೆ. ಖಾಲಿ ಪಾಸ್ವರ್ಡ್ ಕೇಳಿದ್ರೆ KALI ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ಇಂಟರ್ನೆಟ್ ಸ್ಪೀಡ್ ಎಷ್ಟಿರುತ್ತೋ ಅಷ್ಟು ಬೇಗ ಡೌನ್ಲೋಡ್ ಆಗುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಎಂಟರ್ ಕೊಡಿ, ಮತ್ತೆ ಎಂಟರ್ ಕೊಡಿ. ಈಗ ನಾವು ನಮ್ಮ ಟೂಲ್ ರೆಡಿ ಮಾಡ್ಕೊಳ್ಳೋಣ. ಖಾಲಿ ಲಿನಕ್ಸ್ ನಲ್ಲಿ ಸಾವಿರಾರು ಟೂಲ್ ಇರಬಹುದು, ಆದ್ರೆ ಒಬ್ಬ ಬಿಗಿನರ್ಗೆ ಇವು ಪ್ರಮುಖವಾದ ಟೂಲ್ಗಳು. ಫಸ್ಟ್ ಒನ್ Nmap ನೆಟ್ವರ್ಕ್ ಸ್ಕ್ಯಾನಿಂಗ್. ಗಿಟ್ಹಬ್ ನಿಂದ ಸ್ಕ್ರಿಪ್ಟ್ ಡೌನ್ಲೋಡ್ ಮಾಡಲು ಈ ಟೂಲ್ ಬೇಕು. ಪೈಥಾನ್ 3 ಅಡ್ವಾನ್ಸ್ ಸ್ಕ್ರಿಪ್ಟಿಂಗ್ ರನ್ ಮಾಡಲು ಈ ಟೂಲ್ ಬೇಕು. ಕ್ಲೂರ್ ಅಂಡ್ wget ಇಂಟರ್ನೆಟ್ ಇಂದ ಫೈಲ್ ಡೌನ್ಲೋಡ್ ಮಾಡಲು ಈ ಟೂಲ್ ಬೇಕು. ಇವೆಲ್ಲವನ್ನು ಒಂದೇ ಸಲ ಇನ್ಸ್ಟಾಲ್ ಮಾಡಲು ಈ ಕಮೆಂಟ್ ನ ಟೈಪ್ ಮಾಡಿ ಎಂಟರ್ ಕೊಡಿ. ಈಗ ನಿಮ್ಮ ಖಾಲಿ ಲಿನಕ್ಸ್ ಫುಲ್ ರೆಡಿ ಆಗಿದೆ. ನೆಕ್ಸ್ಟ್ ವಿಡಿಯೋ ಅಂದ್ರೆ ಡೇ 3 ವಿಡಿಯೋದಲ್ಲಿ ನಾವು ಇನ್ಫಾರ್ಮೇಶನ್ ಗೆದರಿಂಗ್ ಅಂದ್ರೆ ಯಾವುದೇ ಒಂದು ವೆಬ್ಸೈಟ್ ಅಥವಾ ಸರ್ವರ್ ಬಗ್ಗೆ ಡಾಟಾ ಕಲೆಕ್ಟ್ ಮಾಡೋದು ಹೇಗೆ ಅಂತ ವಿಡಿಯೋಲಿ ತಿಳ್ಕೊಳ್ಳೋಣ. ಆ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ವಿಡಿಯೋಲಿ ಏನಾದ್ರು ಎರರ್ ಬಂದ್ರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.